ದೇಶದ ಪ್ರಜಾಪ್ರಭುತ್ವ ಸ್ಥಾಪನೆ ಸಲುವಾಗಿ ಸಂವಿಧಾನ ರಚನೆಯಾಗಿದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಹೇಳಿದರು. ಯಲಬುರ್ಗಾ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕಾಡಳಿತ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ 76ನೇ ಗಣರಾಜ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಂವಿಧಾನದಲ್ಲಿ ದೇಶದ ಅಭಿವೃದ್ಧಿಗೆ ಎಲ್ಲಾ ವಿಚಾರಗಳನ್ನು ಒಳಗೊಂಡಿದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಕಲಂನಡಿ ವಿಶೇಷ ಸೌಲಭ್ಯ ನೀಡಲು ಸಹ ತಿಳಿಸಿದೆ. ಇನ್ನು 2-3 ವರ್ಷಗಳಲ್ಲಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಮೀಸಲಾತಿ ಬದಲಾವಣೆಯಾಗಲಿದೆ. ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರಗಳು ಸಹ ಬದಲಾಗ್ತವೆ ಎಂದು ಹೇಳಿದರು. ರಾಜ್ಯದಲ್ಲಿ ಹಣಕಾಸು ತೊಂದರೆ ಇಲ್ಲ. ಈ ಬಾರಿಯ ಬಜೆಟ್ ಗಾತ್ರದ ಪ್ರಮಾಣ ಹೆಚ್ಚಾಗುತ್ತಿದೆ. ತೆರಿಗೆ ಸಂಗ್ರಹದಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಸಿದ್ದರಾಮಯ್ಯ ಅವರು ಜನಪರ ಮುಖ್ಯಮಂತ್ರಿಯಾಗಿದ್ದಾರೆ. ಕ್ಷೇತ್ರದಲ್ಲಿ BSc ನರ್ಸಿಂಗ್ ಕಾಲೇಜು ಆರಂಭಿಸಲಾಗುತ್ತದೆ. ಕೆರೆಗಳನ್ನು ತುಂಬಿಸಲಾಗುತ್ತದೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿದ್ದೇನೆ. ತಳಕಲ್ ಕೌಶಲ್ಯಾಭಿವೃದ್ಧಿ ಕೇಂದ್ರ ಕಾಲೇಜನ್ನು ಕ್ಷೇತ್ರದ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಆಡಳಿತ ಬಿಟ್ಟು ನಮಗೆ ಬಿಟ್ಟಿದ್ರಿಂದ ನಮ್ಮ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಿ ಸ್ವಾತಂತ್ರ್ಯವನ್ನ ನಾವು ಆಗಸ್ಟ್ 15ರಂದು ಆಚರಣೆ ಮಾಡ್ತಿದ್ದೇವೆ. ತದನಂತರ ಏನು ಈ ದೇಶಕ್ಕೆ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಬೇಕು, ಎಲ್ಲ ರಾಜ ಮಹಾರಾಜರ ಸಂಸ್ಥಾನಗಳು ಕೂಡ ಭಾರತೀಯ ಒಕ್ಕೂಟದಲ್ಲಿ ವಿಲೀನ ಆಗಬೇಕಂತ ತೀರ್ಮಾನ ಆದಂತೆ ಪ್ರಜಾಪ್ರಭುತ್ವದ ಸ್ಥಾಪನೆ ಸಲುವಾಗಿ ಮತ್ತು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಕೊಡಬೇಕು. ಬೇರೆ ಬೇರೆ ದೇಶದಲ್ಲಿ ಯಾವ ತರ ಸಂವಿಧಾನ ಇದೆ ಅದಕ್ಕಿಂತ ಒಂದು ಪರಿಣಾಮಕಾರಿಯಾಗಿ ಮತ್ತು ಎಲ್ಲ ಜನರಿಗೆ ಸಮಾನತೆಯಾಗಿ ಆಗುವಂತ ಒಂದು ಸಂವಿಧಾನ ರಚನೆ ಆಗಬೇಕನ್ನೋದು ಅವತ್ತಿನ ದಿವಸ ನಿರ್ಮಾಣಗೊಂಡಂತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ತೀರ್ಮಾನ ಆಯಿತು. ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹೋಮ್ ಮಿನಿಸ್ಟರ್. ಅಂಬೇಡ್ಕರ್ ಅವರು ಲಾ ಮಿನಿಸ್ಟರ್. ಹೀಗೆ ಬೇರೆ ಬೇರೆ ಅತ್ಯಂತ ವಿದ್ವಾಂಸ ದಿಗ್ಗಜರು ಅವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನದ ರಚನೆ ಮಾಡುವಂತ ಡ್ರಾಫ್ಟ್ ಕಮಿಟಿ ಚೇರ್ಮನ್ ಅವರನ್ನು ಮಾಡಲಾಯಿತು. ಅದರಲ್ಲಿ ಸುಮಾರು 12 ಜನ ಸದಸ್ಯರಿದ್ರೂ ಕೂಡ ಸಂವಿಧಾನವನ್ನ 190% ಬರೆದವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕೂತು ಬರೆದ್ರು. ಆ ಕಮಿಟಿ ಬರೆದಂತ ಸಂವಿಧಾನವನ್ನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ 1947ರಲ್ಲಿ ಮಂಡಿಸಲಾಯಿತು. ತದನಂತರ ನವೆಂಬರ್ 26 ಬ್ರಿಟಿಷರು ಆಡಳಿತ ಮಾಡ್ತಾ ಇದ್ರು. ಕೆಲವು ಪ್ರಾಂತದಲ್ಲಿ ಪರದೇಶಿಯರಾದಂತ ಪೋರ್ಚುಗೀಸರು, ಫ್ರೆಂಚರು, ಬೇರೆ ಬೇರೆ ದೇಶದವರು ಕೂಡ ಕೆಲವೊಂದು ಪ್ರದೇಶಗಳನ್ನು ಆಡಳಿತ ಮಾಡ್ತಾ ಇದ್ರು. ಮತ್ತು ಅದ್ರ ಜೊತೆಗೆ 600-650ಕ್ಕಿಂತ ಹೆಚ್ಚು ದೇಶೀಯ ರಾಜಮನೆತನ, ಪ್ರಾಂತೀಯ ಮನೆತನಗಳು, ಪಾಳೆಗಾರರು ಆಡಳಿತ ಮಾಡ್ತಾ ಇದ್ರು. ಒಂದ್ ಕಡೆ ನಿಜಾಂಶಾಹಿ. ಹೀಗೆ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯನ್ನ ಮಾಡ್ಕೊಂಡು ಬಂದಿದ್ರು. ಅವಾಗ ನಮ್ಮ ದೇಶದಲ್ಲಿ ಯಾವುದೇ ತರದ ಅಭಿವೃದ್ಧಿ ಆಗಿರಲಿಲ್ಲ. ಬಡತನ ಸಾಕಷ್ಟಿತ್ತು. ಸಾಕ್ಷರತೆ ಪ್ರಮಾಣ ಬಹಳ ಕಡಿಮೆ ಇತ್ತು. ನಿರುದ್ಯೋಗ, ಎಲ್ಲ ಇದರಿಂದ ನಮ್ಮ ದೇಶ ಬಹಳ ನಾಗರಿಕತೆಯಿಂದ ಹಿಂದುಳಿದಿತ್ತು. ಈ ಹಿನ್ನೆಲೆಯಲ್ಲಿ ದೇಶಕ್ಕೆ ಅಂದು ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಾಕಷ್ಟು ದುಡಿದ್ರು. ಪೂಜ್ಯ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಮೌಲಾನಾ ಆಜಾದ್ ಇರ್ಬೋದು, ಹೀಗೆ ಹಲವಾರು ಗಣ್ಯಮಾನ್ಯರು ದೇಶಾದ್ಯಂತ ಹೋರಾಟ ಮಾಡಿದ್ದಾರೆ. ಅದೇ ತರ ಪ್ರತಿಯೊಂದು ಗ್ರಾಮಗಳಲ್ಲಿ, ದೇಶದ ಪ್ರತಿಯೊಂದು ಭಾಗದಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಮತ್ತು ಈ ದೇಶದ ರಾಜಕೀಯ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡಿ ಅವತ್ತು
ಸ್ವಾತಂತ್ರ್ಯವನ್ನ ಗಳಿಸಲಿಕ್ಕೆ ಸಾಧ್ಯತೆ ಆಯಿತು. ಹೀಗಾಗಿ ಬಳಿಕ ತಹಶೀಲ್ದಾರ್ ಬಸವರಾಜ್ ತೆನ್ನಳ್ಳಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದರು. 50ರಂದು ಸಂವಿಧಾನ ಅನುಷ್ಠಾನಕ್ಕೆ ಬಂದದ್ದು. ಈ ದಿನವನ್ನು ನಾವು ಗಣರಾಜ್ಯ ದಿನವೆಂದು ಆಚರಿಸುತ್ತೇವೆ. ಗಣರಾಜ್ಯವರ ಈ ದಿನವನ್ನು ಉತ್ಸವವಾಗಿ ಆಚರಿಸುವ ನಮ್ಮ ದೇಶವು ಇಂದು ಗಣರಾಜ್ಯೋತ್ಸವವನ್ನು ಆಚರಿಸುತ್ತಿದೆ. ಇಂದಿನ ಈ ಸುಮಧುರ ದಿನಕ್ಕಾಗಿ ಶ್ರಮಿಸಿದ ಭಾರತದ ಮಹಿಳೆಯರಿಗೆ, ಅವರ ಪಾದಕಮಲಗಳಿಗೆ ನನ್ನ ನಮನಗಳನ್ನು ಅರ್ಪಿಸುತ್ತೇನೆ. 1947ರಲ್ಲಿ ಭಾರತವನ್ನು ಬ್ರಿಟಿಷರು ಬಿಟ್ಟು ಹೋಗುವುದು ನಿಶ್ಚಿತವಾದಾಗ ಬ್ರಿಟಿಷರು ಭಾರತವನ್ನು ದುರ್ಬಲಗೊಳಿಸಲು ಎಲ್ಲ ಸಕಲ ಪ್ರಯತ್ನಗಳನ್ನು ಮಾಡಿದರು. ಅದು ಭಾರತ ಪಾಕಿಸ್ತಾನ ವಿಭಜನೆಯಾಗಲಿ ಅಥವಾ ದೇಶೀಯ ಪ್ರಾಂತೀಯ ಅರಸರುಗಳಿಗೆ ಸ್ವಾತಂತ್ರ್ಯವಾಗಿರುವ ಅವಕಾಶವನ್ನು ನೀಡಿದ್ದಾಗಿದೆ. ಅಂದು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಭಾರತವು ಮತ್ತೆ ನಶಿಸಿ ಹೋಗಿ ಅಜಾಗರೂಕತೆ ಉಂಟಾಗಿ ಬಾಲ್ಕನೈಸೇಷನ್ ಆಗುವುದೆಂದು ಬ್ರಿಟಿಷರು ಭಾವಿಸಿದ್ದರು. ನಮ್ಮ ದೇಶವು ಹಲವು ಪ್ರಾಂತ್ಯಗಳು, ಪ್ರಾಂತೀಯ ಅರಸರು, ವಿವಿಧ ಜಾತಿ, ಧರ್ಮ, ನಂಬಿಕೆ ಮತ್ತು ಅವುಗಳ ಅನುಕರಣೆ ಮುಂತಾದವುಗಳು, ಭಾಷೀಯ ವೈವಿಧ್ಯತೆಯ ಜೊತೆಗೆ ಜನಾಂಗೀಯ ವೈವಿಧ್ಯತೆ, ಅದರಲ್ಲೂ ಆರ್ಯನ್ ಮತ್ತು ದ್ರಾವಿಡರೆನ್ನುವ ಪ್ರಬಲ ಜನಾಂಗೀಯ ವೈವಿಧ್ಯತೆಯಿಂದ ಕೂಡಿತು. ಇವುಗಳನ್ನೆಲ್ಲ ಒಟ್ಟುಗೂಡಿಸಿ ಎಲ್ಲರನ್ನು ಒಳಗೊಂಡ ಪ್ರಬಲ ಭಾರತವನ್ನು ನಿರ್ಮಿಸುವ ಜವಾಬ್ದಾರಿಯನ್ನು ಅಂದಿನ ನಮ್ಮ ನೇತಾರರು ಹೊತ್ತಿದ್ದರು. ಅಲ್ಲದೆ ಯಾವುದಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದರೂ ಅದನ್ನು ಪಡೆದು ಸಾಕಾರ ಮಾಡುವ ಅವಕಾಶ ಬಂದೊದಗಿತ್ತು. ಇಡೀ ಪ್ರಪಂಚವೇ ಅಂದಿನ ನಮ್ಮ ನಾಯಕರನ್ನು ನೋಡತೊಡಗಿದರು. 1946ರಲ್ಲಿ ಸಂವಿಧಾನ ಸಮಿತಿಯು ರಚನೆಯಾಯಿತು. ಸಂವಿಧಾನ ಸಮಿತಿಗೆ ಆಯ್ಕೆ ಮಾಡಿ ಕಳುಹಿಸಲಾಯಿತು. ಪ್ರಾಂತೀಯ ಅರಸರುಗಳು ನಾಮನಿರ್ದೇಶನದ ಮೂಲಕ ಪ್ರತಿನಿಧಿಗಳನ್ನು ಸಂವಿಧಾನ ಸಮಿತಿಗೆ. ಪಟ್ಟಣ ಪಂಚಾಯತ್ ಅಧ್ಯಕ್ಷ ಅಂದಾನಯ್ಯ ಕಳ್ಳಿಮಠ, ತಾಲೂಕಾ ಪಂಚಾಯತ್ ಸಿಇಒ ಸಂತೋಷ್ ಪಾಟೀಲ್ ಬಿರಾದಾರ್, ಮುಖಂಡರಾದ ಬಸವರಾಜ್ ಉಳ್ಳಾಗಡ್ಡಿ, ಹನುಮಂತಗೌಡ ಪಾಟೀಲ್, ರಾಘವೇಂದ್ರಾಚಾರ್ಯ ಜೋಶಿ, ಕರಿಬಸಪ್ಪ ನಿಡಗುಂದಿ, ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶೇಖರಗೌಡ ಉಳ್ಳಾಗಡ್ಡಿ, ಫಿಕಾಡ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರೇಮಠ್, ಪಟ್ಟಣ ಪಂಚಾಯತ್ ಸರ್ವ ಸದಸ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು ಇತರರು ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.